ಹಾಕೋ. ತಗೊಂಡು 50 ಕೊಡೋ ಅಂದ್ರೆ ಇಲ್ದಿರೋ ನಕ್ರ ಮಾಡ್ತೀಯಾ? ಡೀಲ್ ಮಾಡ್ಕೊಟ್ಟಿದೀನಿ ತಾನೆ, ದುಡ್ಡು ಬಂದಿದೆ ತಾನೆ, ಕೊಡೋದು ಬಿಟ್ಟು ನಕ್ರ ಮಾಡ್ತಾ ಇದೀಯಾ? ನಾಳೆ ಒಳಗಡೆ ಬರೋ ದುಡ್ಡು ಬಂದಿಲ್ಲ ಅಂದ್ರೆ ನಿನ್ನ ಎತ್ತಕ್ಕೆ ನಮ್ಮ ಹುಡುಗರಿಗೆ ನಾನೇ ಡೀಲ್ ಕೊಡ್ಬೇಕಾಗುತ್ತೆ. ಅಣ್ಣ ನೋಡೋವರೆಗೆ ನೋಡಿ ಎತ್ಬಿಡ್ಲಣ್ಣ. ಎತ್ತತೀಯಾ? ಬಾಯಲ್ಲಿ ಮೊದಲು ಇಳ್ಸೋಗು, ಆವಲಿಂದ ವಾಸನೆ ತಡೆಯಕ್ಕಾಗ್ತಾ ಇಲ್ಲ. ಹೇ, ಯಾಕೆ ಓಡ್ ಬರ್ತಾ ಇದೀಯಾ? ಏನಾಯ್ತು? ಏನಪ್ಪ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ನಂತಣ. ಗೆದ್ದ ತಕ್ಷಣ ನಿಮ್ಮನ್ನ ಎನ್ಕೌಂಟರ್ ಮಾಡುವಂತ DCPಗೆ ಆರ್ಡರ್ ಮಾಡಿದಾರಣ. ಹೇ ಅಣ್ಣ ಯಾಕಣ್ಣ ಬಿಟ್ಬಿಟ್ರಿ ಇವತ್ತು? ಎತ್ಬೇಕಾಗಿತ್ತು. ಎಲ್ಗೋ ಕೆಸಿನ ನೋಡು. ಜೀವನದಲ್ಲಿ ಎಂತೆಂಥ ರೋಡಿಗಳಿಗೋ ಭಯ ಪಟ್ಟಿಲ್ಲ, ಆದ್ರೆ ಚಿಕ್ಕ ವಯಸ್ಸಿಂದ ಈ ಕುಕ್ಕರ್ ಸೌಂಡ್ ಕಂಡ್ರೆ ಭಯ ಆಗುತ್ತೆ ಕಣೋ. ಮನ್ಸ್ ಮಾಡಿದ್ರೆ ಆ ಸೀನನ್ನ ಆವತ್ತೇ ಎತ್ಬಿಡ್ತಾ ಇದ್ದೆ, ಆದ್ರೆ ಇವತ್ತು ಈ ರೇಂಜಿಗೆ ಬೆಳೆದಿದ್ದಾನೆ. ಸರಿಯಾಗಿ ಹೇಳಿ ಕಂಡ್ಬಿಟ್ಟು ಈ ಮೊಬೈಲ್ ಸಾಲದು ಅಂತ ಹೊಸ ಮೊಬೈಲ್ ಏನಾದ್ರು ನಮ್ಮ ಅಪ್ಪ ಏನತ್ರ ಕೇಳಿದ್ರೆ ಆ ಕುಮಾರನ್ ತರ ಓದಿ ಉದ್ಧಾರ ಆಗೋ, ಇಲ್ಲ ಅಂದ್ರೆ ನನ್ ಜೊತೆ ಊರಿಗೆ ಬಂದು ಎಳ್ನೀರ್ ವ್ಯಾಪಾರ ಮಾಡ್ಲಾ ಮೂದೇವಿ ಅಂತಾನೆ. ನಮ್ಮ ಅಪ್ಪ ಹೇಳ್ದಂತ 3 ಹೊತ್ತು ಬುಕ್ ಇದ್ದಿರಕ್ಕಾಗತ್ತೆ. The advertisement combines and very often to the honest advertising. Direct mailing cost much less. In addition, it is selective and more personal. It is selective because approach is made directly to those who have been identified as the target audience. It is personal between the letter services. ನಿಧಾನ ಓದ್ಲ ಅದೆಷ್ಟಾ ಓದಿ, ಇನ್ನ ಎಕ್ಸಾಮ್ಗೆ 3 ತಿಂಗಳದೆ, ಆಮೇಲೆ ಹೋದ್ರೆ ಆಯ್ತು ಬಿಡ್ಜ. ಆಹಾ, ಅದೇನ್ ಮಾತು ಅಂತ ಹೇಳ್ಬಿಟ್ಟಪ್ಪ. ಹಲೋ, ನಾನು ನಿನ್ನಾಗಿರಕ್ಕಾಗುತ್ತೇನೋ ಸ್ವಾಮಿ? ಸ್ವಾಮಿ, ಕಾಲ್ ಮಿ ಸ್ವಾಮಿ. ನಿಮ್ಮ ಅಪ್ಪ ಅಮ್ಮ ಸ್ವಾಮಿ ಅಂತ ಹೆಸರಿಟ್ರೆ ನೀನು ಸ್ಯಾಮಿ ಅಂತ ಬದಲಾಯಿಸ್ಕೊಂಡಿದ್ಯಾ. ಅಷ್ಟಕ್ಕೂ ನಿನ್ಗಾದ್ರೂ ಫ್ರೆಂಡ್ಸ್ ಇದಾರೆ ಚಾಟ್ ಮಾಡೋದಿಕ್ಕೆ, ಕಾಲ್ ಮಾಡೋಕೆ. ನಮ್ಗೆ ಯಾರಿದ್ದಾರೆ? ಯೋ ಕುಮ್ಮಿ, ಈ ವಯಸ್ಸಲ್ಲಿ ಎಂಜಾಯ್ ಮಾಡದೇ ಇದ್ರೆ ಅದೊಂದು ಬಾಳೆ ಇಲ್ಲ. ಅರಕಳು ಚಪ್ಪಲಿ ಇದ್ದಂಗೆ ಕಂಜ. ನಿನ್ ಜೊತೆ ಮಾತಾಡ್ತಾ ಇದ್ರೆ ನಿನ್ನಂಗೆ ನಾನು ಹಾಳಾಗೋಯ್ತೀನಿ. ಉಡೆ 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 ಕುಮಾರ, ಇದೇಂಜ ಗೊತ್ತೋಗಿರೋ ಬಾವಿಲಿ ನೀರ್ ಬಂದಂಗೆ ನಿನ್ ಮೊಬೈಲ್ಗೂ ಯಾವ್ದೋ ಹೊಸ ನಂಬರ್ ಇಂದ ಮೆಸೇಜ್ ಬಂದೈತಲ್ಜ. ನನ್ಗೆ ಯಾರು ಮೆಸೇಜ್ ಮಾಡ್ತಾರೆ? ಹಾಯ್, ಯಾರಿದು? ಯಾರಾದ್ರೆ ನನಗೆ ಅದ್ ಯಾರಂತ ಕೇಳ್ಜ, ನನ್ಗೆ ಕುತೂಹಲ ತಡಿಯಕ್ಕಾಯ್ತಾ ಇಲ್ಲ. ಮಗ, ಯಾವ್ದೋ ಹುಡುಗಿ ಕಣೋ, ಕನಸು ಅಂತೆ ಹೆಸರು, ಇರೋ ಒಂಥರ ಚೆನ್ನಾಗಿದೆ ಅಲ್ವಾ? ನಿನ್ ನಂಬರ್ ಹೆಂಗ್ ಗೊತ್ತಾಯ್ತು ಅವಳಿಗೆ? ಹೊಸಿ ಕೇಳು. ಹೌದಲ್ವಾ? ಮುಂಡೆದು ಈಗ ನನ್ ದಾರಿಗೆ ಬಂತು.
ಫ್ರೆಂಡ್ಸ್ ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋಂಥ ಫ್ರೆಂಡ್ಸ್ ತುಂಬ ಜನ ಇರ್ತಾರೆ. ಹಾಗೆ ಒಬ್ಬ ಒಳ್ಳೆ ಹುಡುಗನ ಹಾಳು ಮಾಡಿ ಖುಷಿ ಪಡೋ ಇಂಥ ಸೈಕೋ ಫ್ರೆಂಡ್ಸ್ ಕೂಡ ಇರ್ತಾರೆ. No vamos a decir nada, simplemente chao, nos vemos hasta la próxima entrega. ಏನು ಬುಕ್ ಎಲ್ಲಂದ್ರೆ ಬಿಸಾಡಿದಾರಲ್ಲ. ಕುಮಾರ ಯಾಕ್ಲ ಹೆಂಗ್ ಮಲಗಿಯಾ? ಬುಕ್ನೆಲ್ಲ ಎಲ್ಲಂದ್ರಲ್ಲಿ ಹಾಕಿದ್ಯಾ? ಹೌದು, ನಿಂದು ಇವತ್ತು ಎಕ್ಸಾಮ್ ಅಲ್ವೇಂಜ? ಯಾಕ ಕಾಲೇಜ್ ಬಂದ್ಬಿಟ್ಟು ಹಿಂಗ್ ಮಲಗಿಯಾ? ಏನು ಹುಷಾರಿಲ್ವೇಂಜ? ಯಾಕೋ 2 ದಿನದಿಂದ ಫೋನು ಮಾಡಿಲ್ಲ, ಚಾಟು ಮಾಡ್ತಾ ಇಲ್ಲ ಮಗ. ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೇಂಜ ಜಿಯೋ ಆಫರ್ ಮುಗ್ದೋಗಿರ್ಬೇಕು. ಹಾಕಿಸ್ಕೊಂಡ್ ಕಾಲ್ ಮಾಡಿ ಆಡ್ಬಿಡಿದ್ಯಾ? ಅವಳನ್ನ ತುಂಬಾ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ ಮಗ. ಅವಳಿಲ್ಲ ಅಂದ್ರೆ ಬದುಕೋಕೆ ಆಗಲ್ಲ ಲೇ. ವಯಸ್ಸಾದ್ಮೇಲೆ ಯಾವ್ದಾರು ಮಠಕ್ಕೋ ವೃದ್ಧಾಶ್ರಮಕ್ಕೋ ಸೇರಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಲ್ಲೇ ಜಪ ತಪ ಮಾಡ್ಕೊಂಡು ಇರ್ಬೇಕು. ಅದನ್ನ ಬಿಟ್ಟು ಊಟ ಕೊಡು, ಮಾತ್ರ ದುಡ್ಡು ಕೊಡು ಅಂತ ತಲೆ ತಿನ್ಬಾರ್ದು. ಏನಮ್ಮ ಹುಡುಗರ ಹತ್ರ ಇಸ್ಕೊಂಡು ಬಿಸ್ಕೆಟ್ ತಿಂತಿರಲ್ಲ, ನಾಚಿಕೆ ಆಗಲ್ವಾ? ನೀವಾ ಆಂಟಿ? ಬನ್ನಿ ಆಂಟಿ ಒಳಗಡೆ. ನಮ್ಮ ಅಮ್ಮನಿಗೆ ಎಷ್ಟೋ ಸಲ ಸಹಾಯ ಮಾಡಿದೀರಾ, ಎಷ್ಟೋ ಜನ ಊಟ ಹಾಕಿದೀರಾ. ನಿಮಗಿಂತ ಪರಿಸ್ಥಿತಿನ ಆಂಟಿ? ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಆಂಟಿ. ಗಂಡ ಬರ್ತಿರೋದಾಗ ಒಂದ್ ದಿವಸನೂ ನೆಮ್ಮದಿಯಿಂದ ಊಟ ಮಾಡಿ ದಿನ ಕುಡ್ಕೊಂಡ್ಬಂದು ಆಸ್ತಿಗೋಸ್ಕರ ಜಗಳ ಮಾಡೋಣ. ನನ್ ಕಷ್ಟನ ಇಂಚಿಂಚಿಂಗು ಅರ್ಥ ಮಾಡ್ಕೊಂಡ್ರ ನನ್ ಮಗ ನನ್ ಕಷ್ಟಕ್ಕೆ ಆಗ್ತಾನೆ ಅಂತ ಆಸ್ತಿ ಎಲ್ಲ ಅವನ ಹೆಸರಿಗೆ ಮಾಡಿದೆ. ಆದ್ರೆ ಹೆಂಡತಿಗೆ ಜುಟ್ಟು ಹಿಡ್ಕೊಂಡು ಹೊಡೆದು ಹೊರಗೆ ಹಾಕ್ತಾನೆ. ದಾನ ಧರ್ಮ ಮಾಡಿದ ಕೈಗಳು ಇನ್ನೊಬ್ರ ಹತ್ರ ಕೈ ಚಾಚ್ಬೇಕು ಅಂದ್ರೆ ತುಂಬಾ ನೋವು. ಮನ್ಸ್ ಮಾಡಿದ್ರೆ ಆ ಸೀನನ್ನ ಆವತ್ತೇ ಎತ್ಬಿಡ್ತಾ ಇದ್ದೆ. ಆದ್ರೆ ಇವತ್ತು ಈ ರೇಂಜಿಗೆ ಬೆಳೆದಿದ್ದಾನೆ. ಎತ್ಬಿಡ್ತಿದ್ದ? ಎತ್ಬಿಡ್ಬೇಕಾಗಿತ್ತು. ಸಿಕ್ ಚಾನ್ಸ್ ಮಿಸ್ ಮಾಡ್ಕೊಂಡು ನಿಂತಿರೋದಾದ್ರೂ ನೋಡು. ಏಯ್, ಯಾರೋ ನೀನು? ಇಲ್ಲಿ ನನ್ ಬುಡಕ್ಕೆ ಬೆಂಕಿ ಬಿದ್ದು ಉರಿತಾ ಇದೆ, ನನ್ ಮುಂದೆ ನಿಂತ್ಕೊಂಡು ನಗ್ತಾ ಇದೀಯಾ? ಏಯ್, ಯಾರೋ ನೀನು? ಏನಂದೆ ನೀನು? ನೀನ್ ಮನ್ಸು ಮಾಡಿದ್ರೆ ಸೀನನ್ನ ಅವತ್ತೇ ಎತ್ತಿದ್ಯಾ? ಎತ್ತು ಬಿಡ್ಬೇಕಾಗಿತ್ತು. ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು ಅಂತ ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ ಟೈಮ್ ಮುಗಿದೋಯ್ತು. ಇನ್ನೇನಿದ್ರು ಅವನ್ ಟೈಮ್. ಬಂದಿಕ್ಕರಿಸ್ತಾನೆ, ಇಕ್ಕರಿಸ್ಕೋ. ತೆಗೆದು ಬಿಟ್ರೆ ಗೊತ್ತಲ್ಲ, ಪೊಲೀಸ್ ಫೈಲಲ್ಲಿ ಹೊಸ ಮರ್ಡರ್ ಕೇಸ್ ಆಗುತ್ತೀಯಾ? ಯಾರೋ ನೀನು? ಅದಕ್ಕೆ ಎಲ್ಲರೂ ದೇವಸ್ಥಾನ ಬಂದಿದ್ದೀವಿ. ಈ ಪಾಸ್ ಆಗಿದೆಯೋ ಇಲ್ವೋ ಅಂತ ಕೇಳೋದೇ ಇಲ್ಲ. ನಮ್ಗೆ ಗೊತ್ತು ಈ ಪಾಸ್ ಆಗಿರ್ತೀಯ ಅಂತ. ಎಸ್ ಎಸ್ ಎಲ್ ಸಿದಾಗೆ ನಮ್ಮೂರಿಗೆ
ನಾನು ಮೊದಲಿನಾಗೆ ಗಮನ ಕೊಟ್ಟು ಓದ್ಬೇಕಾಗಿತ್ತು. ಓದಿದ್ರೆ ನನ್ಗಿವತ್ತು ಈ ಪರಿಸ್ಥಿತಿನೇ ಗೊತ್ತಿರಲಿಲ್ಲ. ಈ ತರ ನಮ್ಮ ಅಪ್ಪ ಅಮ್ಮನ ಮುಂದೆ ಅಯ್ಯೋ ಅಯ್ಯೋ ಅಷ್ಟು ದಿವಸ ರಾಶಿ ರಾಶಿ ಪುಸ್ತಕದ ಮತ್ತೆ ಬಂದು ಓದಿದೆಲ್ಲ, ಇನ್ನೂ ಸ್ವಲ್ಪ ದಿವಸ ಓದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನೇ ಉಚ್ಚಿಡ್ಸ್ಕೊಂಡು ಕುಂತಿದ್ದೀನಿ. ಏನೇನೋ ಹೇಳಿ ಮತ್ತೆ ತಲೆ ತಿಂತ ಇದ್ಯಾ? ಯಾರಯ್ಯ ನೀನು? ನಾನ್ ಮನಸ್ಸು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಆಸ್ತಿನ ನನ್ನ ಹೆಸರು ಇಟ್ಕೊಂಡು ರಾಣಿ ತರ ಬದುಕೋದಾಗಿ. ಏನಮ್ಮ ಏನಂದ್ರಿ ನೀವು? ನೀವು ಮನಸ್ಸು ಮಾಡಿದ್ರೆ ಆಸ್ತಿನೆಲ್ಲ ನಿಮ್ಮ ಹೆಸರಲ್ಲೇ ಇಟ್ಕೊಂಡು ರಾಣಿ ತರ ಬದುಕ್ತಿದ್ರ? ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡಿದ್ರೆ ನಿಮಗಿವತ್ತು ಬೀದಿಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ನಾನೇ ಮೊದ್ಲು ನೋವಲ್ಲಿದ್ದೀನಿ. ಯಾಕಪ್ಪ ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ಯಾರಪ್ಪ ನೀನು? ಇವೆಲ್ಲ ಸುಖದ ಅಮಲದಲ್ಲಿ ತೇಲಾಡ್ತಾ ನನ್ನ ಮರಿತಿರಲ್ಲ, ಅದೇ ಕಷ್ಟ ಕಾಲದಲ್ಲಿ ಮಾಡಿರೋ ತಪ್ಪುಗಳೆಲ್ಲ ಅರಿವಾಗಿ ಪಶ್ಚಾತ್ತಾಪ ಪಡುವಾಗ ನೆನಪಾಗುವಂತ ಕಾಲ, ಟೈಮ್. ಮನಸ್ಸನ್ನ ಕದಡೋ ವಸ್ತುಗಳು, ವಿಷಯಗಳು ಕಣ್ಮುಂದೆ ಇದ್ರು ಅದನ್ನ ಹತೋಟಿಯಲ್ಲಿ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೇನೆ ಸರಸ್ವತಿ, ವಿಜಯಲಕ್ಷ್ಮಿ ಒಲಿಯೋದು. ಮನಸ್ಸನ್ನ ಆಸೆಗಳ ಹಿಂದೆ ಗಾಳಿಪಟ ತರ ಹಾರ್ಬಿಡೋರಿಗಲ್ಲ. ಒಂದಲ್ಲಿ ಸರಿಯಾದ ನಿರ್ಧಾರ ತಗೊಳ್ದೆ ಆಮೇಲೆ ಎಷ್ಟೇ ಪಶ್ಚಾತ್ತಾಪ ಪಟ್ರು ಒಂದೇ ಒಂದು ಸೆಕೆಂಡ್ ಕೂಡ ಟೈಮ್ ವಾಪಸ್ ಬರೋದಿಲ್ಲ. ನಿಮ್ ನಿರ್ಧಾರಗಳು ನಿಮ್ ಕೈಲಿರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ದೆ ನನ್ ಟೈಮ್ ಸರಿ ಇಲ್ಲ ಅಂತಂದ್ರೆ ನಾನೇನೂ ಮಾಡಕ್ಕಾಗಲ್ಲ. ಗುಡ್ ಟೈಮ್, ಬ್ಯಾಡ್ ಟೈಮ್ ಅಂತ ಎರಡು ರೀತಿ ಟೈಮ್ ಇರೋದಿಲ್ಲ. ಟೈಮ್ ಇರೋದೇ ಒಂದು. ಅದನ್ನ ಗುಡ್ ಇಲ್ಲ ಬ್ಯಾಡ್ ಮಾಡ್ಕೊಳ್ಳೋದು ನಿಮ್ ಕೈಲಿರುತ್ತೆ. ನೀವು ಸಮಯನ ನಿರ್ಲಕ್ಷಿಸಿದ್ರೆ ಬದುಕು ನಿಮ್ಮನ್ನು ನಿರ್ಲಕ್ಷಿಸುತ್ತೆ. ನನಗೆ ಯಾರು ಬೆಲೆ ಕೊಡ್ತಾರೋ, ನನ್ನ ಜೊತೆ ಯಾರು ನಡೀತಾರೋ ಅವರೇ ಜೀವನನ ಉಳಿಸ್ಕೋತಾರೆ, ಗೆಲುವಿನ ರೂವಾರಿ ಆಗ್ತಾರೆ. ಕನಸೆಂಬ ದೋಣಿ ಗುರಿಯೆಂಬ ದಡವ ತಲುಪಬೇಕಿದೆ ಮನಸ್ಸು ಮಾಡು. ಕನಸ ದೋಣಿಯ ಹೊತ್ತೊಯ್ಯುವ ಯೌವನದ ನದಿಯು ಬತ್ತಿ ಹೋಗುವ ಮುನ್ನ ಮನಸ್ಸು ಮಾಡು. ಕಾಲವೆಂಬ ಬಿರುಗಾಳಿಯು ಕನಸೆಂಬ ದೋಣಿಯನ್ನು ಮುಗುಚಿ ಕೆಡಹುವ ಮುನ್ನ ಮನಸ್ಸು ಮಾಡು. ಎಲ್ಲ ಮುಗಿದು ಹೋಗಿ ನೀ ನಿಂತು ಅಳುತ್ತಾ ಪರರ ಶಪಿಸುವ ಮುನ್ನ ಮನಸ್ಸು ಮಾಡು. ಕಾಲಕ್ಕಿಂತ ಮುಂದೆ ಓಡಿ ನದಿಯ ಅಬಸ ಹೆಚ್ಚು ಮಾಡಿ ದೋಣಿಯನ್ನು ಹೊತ್ತು ಒಯ್ದು ದಡವ ತಲುಪಿಸಲು ನೀ ಮನಸ್ಸು ಮಾಡು. ನಿನ್ನ ಮನಸ್ಸಿನಲ್ಲಿ ನೀ ಮನಸ್ಸು ಮಾಡು.